ನಮ್ಮ ಕತೆ ಓ ರಾಜ ನಿನಗೆ ಮರಣ. ರೆಡಿ ರೆಡಿಯಲ್ಲ ಎಲ್ಲ ನಾನು ಸೈಡ್ ಅಲ್ಲಿ ನಿಂತು ಹೇಳ್ಕೊಡ್ತೀನಿ ಮೇಲೆ ಮೇಲೆ. ನಾನು ಕಾಣುದಿಲ್ಲ ಆಯ್ತಾ, ಜನರಿಗೆ ಕಾಣುದಿಲ್ಲ ಮಾಡಿ. ಓಕೆ ಬನ್ನಿ ಬನ್ನಿ. ರಾಜ ಬರ್ಲಿ ರಾಜ ಬರ್ಲಿ ರಾಜ ಬರ್ಲಿ. ನೀನ್ ಯಾಕೆ ಬಂದದ? ರಾಜ ಬರ್ಲಿ ರಾಜ ಬರಲಿ. ನೀನ್ ಹೋಗು. ರಾಜ ಕಳಿಸು ಬೇಗ. ಬಿಜ್ಜಲ ನೀನು ಹೋಗು ಹೋಗ. ಕರ್ಮ ಕಾಂಡ. ನೀ ಹೋಗಿ ಡೌಟ್ ಹಾಕಲಿ. ಎಲ್ಲಿ ಹೋಗಿ ನೀನು? ರಾಜ ಮಧ್ಯದಲ್ಲಿ. ನೋಡು ನನ್ನ ನೋಡ್ಲಿಕ್ಕೆ ಎದುರು ನೋಡು. ಎಷ್ಟು ಜನ ಇದ್ದಾರೆ? ಅವನು ಕಳಿಸಿ. ಬಿಜ್ಜಲ ಹೋಗು. ತುಂಬಾ ಜನ ಇದ್ದಾರೆ, ಅವ್ರು ಹೋಗ್ಲಿ, ಆಮೇಲೆ ಬರ್ತೀನಿ. ರಂಗದಲ್ಲಿ ರಾಜ. ರಂಗದಲ್ಲಿ ರಾಜ ಆಯ್ತಾ? ರಂಗದಲ್ಲಿ ರಾಜ ಕಿವಿಗಳು. ನಾನು ರಂಗದಲ್ಲೆಲ್ಲ ಕಚೇರಿ. ರಂಗ ಅಲ್ಲಿ ಮಿಡ್ಲಲ್ಲಿ. ರಂಗದಲ್ಲಿ ರಾಜ. ರಾಜಗಾಂಭೀರ್ಯದಲ್ಲಿ ಆಚೀಚ ನಡೆ. ರಾಜಗಾಂಭೀರ್ಯದಲ್ಲಿ ಆಚೀಚ. ರಾಜಗಾಂಭೀರ್ಯದಲ್ಲಿ ಹೋಗವ. ಹೇಗೆ ನಿಮಗೆ ಹೇಳಿ ಗೊತ್ತದ್ದು? ಬಿಡ್ಲಾ? ಎಂತ ದಮ್ಮಾದ್ರೆ ಬಿಡು. ನಗು ಹೇಳಿದು ನಗು. ಒಂದು ಬೆಕ್ಕಿನ ಹಾಗೆ ನಗ್ತ. ಹಾಗೆಲ್ವಾ? ಅಟ್ಟಹಾಸ. ಟಕಾಸಿದ್ದಾರೆ. ಅಟ್ಟೆ ಕಾಸಿಲ್ಲ, ಅಟ್ಟಹಾಸ. ಹೇಗೆ? ಜೋರಾಗಿ ನಗು. ನಿಂದು ಚಂದಾಗಿದೆ. ಸಾಕು, ನಿಂದು ಸಾಕು. ನಗು. ನನಗೆ ಹಸಿವಾಗುತ್ತೆ, ಆಗಲ್ಲ. ಸೂಪರ್. ಪರಿಚಯ ಹೇಳು. ನನ್ ಪರಿಚಯ ಇಲ್ಲ ಅಂದ್ರೆ ಎದಿ ಕರ್ಕೊಂಡ್ ಬಂದಿ ಮತ್ತೆ ನಾನು. ರಾಜ ಹೇಳ್ಬೇಕು, ನಾನು ಶ್ರೀ ದೃಷ್ಟ ದಿಗ್ಗುಲ ಮಹಾರಾಜ. ನಾನು ಶ್ರೀ ದತ್ತಪುಸ್ತಕ ಮಹಾರಾಜ. ದತ್ತಪುಸ್ತಕ ದುಷ್ಟ ದಿಗ್ಗುಣ ಮಹಾರಾಜ. ನಾನು ದಿಷ್ಟಿ ಅಷ್ಟು ಕಷ್ಟದ ಹೆಸರು ಯಾಕಿತ್ತಿಲ್ಲಿ? ಸುಲಭದ ಹೆಸರು ಇಡಕ್ಕಾಗಲ್ವಾ? ನಿಮ್ಮ ಹೆಸರು ಹೇಳಿ. ನಾನು ದೀಪಕ್ ರಾಜ್ಕುಮಾರ್. ಮಕ್ಕಳು ಸಾಯಿ. ನೆಷ್ಟೆಲ್ಲ ಗೊತ್ತಿಲ್ವಾ? ಹೇಳು. ನನಗೂ 6 ರಾಜ್ಯದ ಕಪ್ಪ ಬರುತ್ತದೆ. ನನ್ನಲ್ಲಿ 8 ಆನೆಗಳಿವೆ. ಒಂದು ದೊಡ್ಡ ಮೊಬೈಲ್ ಶೋರೂಮ್ ಇದೆ. ನನಗೆ 6 ರಾಜ್ಯ ರಪ್ಪ ಬರ್ತದೆ. ನನ್ನ ಹತ್ರ 8 ಆನೆ ಇದೆ. ನನ್ನ ಮೊಬೈಲ್ ಸೋರ್ತದೆ. 6 ರಾಜ್ಯದ ಕಪ್ಪ ಬರುತ್ತದೆ, 8 ಆನೆಗಳಿವೆ, ಒಂದು ದೊಡ್ಡ ಮೊಬೈಲ್ ಶೋರೂಮ್ ಇದೆ. ನನಗೆ 6 ರಾಜ್ಯ ರಪ್ಪ ಬರ್ತದೆ. ನನ್ನ ಹತ್ರ 8 ಆನೆ ಇದೆ. ನನ್ನ ಮೊಬೈಲ್ ಸೋರುತ್ತೆ. 6 ರಾಜ್ಯದ ಕಪ್ಪ ಬರ್ತದೆ, 8 ಆನೆಗಳಿವೆ, ದೊಡ್ಡ ಮೊಬೈಲ್ ಶೋರೂಮ್ ಇದೆ. ನನ್ನ ಹತ್ರ ಅವ ಹೇಳಿದ್ದೆಲ್ಲ ಇದೆ. ಯಾರಲ್ಲಿ? ಎಲ್ಲಿ? ರಾಜ ಹೇಳುವುದು ಯಾರಲ್ಲಿ? ಯಾರು ಇಲ್ಲ ಇಲ್ಲಿ. ಯಾರಲ್ಲಿ? ಯಾರ
ಹಾಗಲ್ಲಿ ಜೆಪಿ ಅವ ಬಂದದ ಕಲ್ಪನಿ ಎದುರು ನಿಲ್ಲೋಗಿಲ್ಲ ಮತ್ತೆ ನಾನೇ ಬಿದ್ದೀನಿ. ಯಾರಲ್ಲಿ ನನ್ನ ಉಡುಗೆ ತೊಡುಗೆ ತಯಾರಾಗಿದೆಯಾ? ನನ್ನ ಹುಡುಗ ಅಡುಗೆ ತಯಾರು ಮಾಡಿದಾನ. ಹಸಿವಾಗುತ್ತೆ ಬೇಗ. ನನ್ನ ಉಡುಗೆ ತೊಡುಗೆ ತಯಾರಾಗಿದೆಯಾ? ನನ್ನ ಹುಡುಗ ದೊಡ್ಡ ಹುಡುಗ ಅವ ಹಂಗಂದ್ರೇನು? ಡ್ರೆಸ್ ನನ್ನ ಡ್ರೆಸ್ ರೆಡಿ ಉಂಟಾ? ನನ್ನ ಸೇನಾ ಪಡೆ ತಯಾರಾಗಿದೆಯಾ? ನನ್ನ ಸೇಮಿಗೆ ವಡೆ ತಯಾರಿದೆಯಾ? ಇನ್ನು ನನ್ನ ಮಾರಾಯ ಸೇನಾ ಪಡೆ ತಯಾರಾಗಿದೆಯಾ? ನನ್ನ ಪಟೇಕಲ್ ತಯಾರಿದಾರ. ಸೈನಿಕನ ಸ್ವರ. ರಾಜ ಆಸ್ಥಾನ ದಾಸಿ ಬಂದಿದ್ದಾಳೆ. ರಾಜ ಆಸನದ ಆಶಾ ಬಂದಿದ್ದಾಳೆ. ಒಮ್ಮೆ ನಿಲ್ಸು, ನಾನು ಮಾತಾಡಿ ಬರ್ತೀನಿ. ಯಾರ? ಹಾಸನದ ಆಶಾ ಬಂದಿದ್ದಾಳಂತೆ. ಹಾಸನದ ಆಶಾ? ಅವಳು ಹೋದ್ರೆ ಸಿಗೋದಿಲ್ಲ. ಹಾಸನದ ಆಶಾ ಅಲ್ವಾ? ಅವನು ಹೊಟ್ಟೆ ಉರಿ ಅವನಿಗೆ. ಆಸ್ಥಾನದ ದಾಸಿ ಬಂದಿದ್ದಾಳೆ. ದಾಸಿ ಬರ್ಲಿ. ದಾಸಿ ಆಮೇಲೆ ಬರ್ಲಿ, ಒಂದು ಸಿಂಗಲ್ ದೋಸೆ ಬರ್ಲಿ. ಅವಾಗಿಂದ ನನ್ನ ವೇಷ ಕಡಿಸಿ ಈಗ ನಿಲ್ಸಿದ್ಯಲ್ಲ, ಒಂದು ಹೊಟ್ಟೆಗೆ ಏನಾದ್ರೂ ಕೊಟ್ಟಿದ್ಯಾ? ದಾಸಿ ಬರ್ಲಿ. ದೂರ ನಿಲ್ಲು, ರಾಜನ ಮುಟ್ಟಬೇಡ. ಡೈಲಾಗ್ ಹೇಳು. ಡೈಲಾಗ್ ಗೊತ್ತಿಲ್ಲ, ಹೇಳು. ಹೇಳು ನೀ ಹೇಳು. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ರಸ್ಕಬೇಕು ಮಹಾರಾಜ, ರಸ್ಕಬೇಕು. ನೋಡು, ಅವಳಿಗೂ ಹಸಿವಾಗ್ತದೆ, ಅವಳಿಗೆ ಏನು ಕೊಟ್ಟಿಲ್ಲ. ರಸ್ಕ್ ಬೇಕಲ್ಲ, ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ರಕ್ಷಿತ ಸಿಗಲ್ಲ ನಿನ್ಗೆ, ಬೇಕಾದ್ರೆ ನಿರಂಜನ ಸಿಕ್ಕ. ರಕ್ಷಿಸಬೇಕು ಮೂರು ಸಲ. ರಕ್ಷಿಸಬೇಕು 3 ಸಲ. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ಅದು 3 ಸಲ ಹೇಳ. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. 1 ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. 2 ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. 3 ಆಯ್ತು. ರಾಜನ ಮುಖದಲ್ಲಿ ತುಚ್ಛ ಭಾವ. ರಾಜನ ಮುಖದಲ್ಲಿ ತುಚ್ಛ ಭಾವ. ಕಚ್ಚಿದೆ ಬಾವ. ಕಚ್ಚಿದ್ಯಾಕೆ? ಅವ ಹೇಳಿದ್ದಕ್ಕೆ ಕಚ್ಚಿದ್ದು. ಅವನಿಗೆ ಕಚ್ಚು ಮಾಡ, ಮತ್ತೆ ಹಂಗೆ ಕಚ್ಚೋದಿಕ್ಕೆ ನಾನು ಹುಚ್ಚಿನಾಯ? ಸೌಕರ್ಯ ಡೈಲಾಗ್ ಹೇಳು, ಗೊತ್ತಿಲ್ಲ, ಒಂದು ಕೂಡ ಗೊತ್ತಿಲ್ಲ. ನೀನು ಹೇಳಿದ್ರೆ ನಾನು ಹೇಳ್ತೀನಿ. ನಿಮ್ಮಿಂದಾಗಿ ನನ್ನ ಹೊಟ್ಟೆಯಲ್ಲಿ ಹಸುಗೂಸು ಕೂಗುತ್ತಿದೆ. ನಿಮ್ಮಿಂದಾಗಿ ನನ್ನ ಹಟ್ಟಿಯಲ್ಲಿ ಹಸು ಕೂತಿದೆ, ಅದಕ್ಕೆ ಏನಾದ್ರೂ ಹಾಕು. ನಿಮ್ಮಿಂದಾಗಿ ನನ್ನ ಹೊಟ್ಟೆಯಲ್ಲಿ ಹಸುಗೂಸು ಕೂಗುತ್ತಿದೆ. ಅವನು ಹೇಳಿದ್ದೆ ನಾವು ಕೂಗ್ತಿದೆ. ನಿಮ್ಮಿಂದ ನನ್ನ ಗರ್ಭ ಪಾತ್ರೆ ತುಂಬಿದೆ. ನಿಮ್ಮಿಂದ ನಮ್ಮ ಕಬ್ಬಿಣದ ಪಾತ್ರ ತುಂಬಿದೆ. ಏನವ ಉಳ್ಳಾಗಡ್ಡಿ ಬಜ್ಜಿ ಮಾಡ್ತಾ ಇದ್ನ ಅದ್ರಲ್ಲಿ? ಕಬ್ಬಿಣದ ಪಾತ್ರ, ಗರ್ಭ ಪಾತ್ರೆ ತುಂಬಿದೆ. ತುಂಬಿ ತುಳುಕಿದೆ. ನೀವು ಮಾಡಿದ ಪಾಪವನ್ನು ನೀವೇ ತಿನ್ನಬೇಕು. ಅದರಲ್ಲಿ ನೀವು ಮಾಡಿದ ಅಪ್ಪವನ್ನು ನೀವೇ ತಿನ್ಬೇಕು. ರಾಜ ಬಾ, ಮೆತ್ತಗಿದೆ ಬಾ. ಗರ್ವದಲ್ಲಿ ನಿಲ್ಲು, ಗರ್ವದಲ್ಲಿ. ಕಟ್ಟು ಕಥೆಯನ್ನು ಕಟ್ಟಿ ನಾಚಿಕೆ ಇಲ್ಲದೆ ಬದುಕುವವರು ನೀವು. ಅದ್ರಲ್ಲಿ ಎಷ್ಟು ಕಟ್ಟು ಕಟ್ಟಿದೀವಿ, ಸ್ವಲ್ಪ ಸಣ್ಣ ಮಾಡು. ಕಟ್ಟು ಕಥೆಯನ್ನು ಕಟ್ಟಿ ನಾಚಿಕೆ ಇಲ್ಲದೆ ಬದುಕುವವರು ನೀವು. ಅದು ಅವ ಹೇಳಿದಾಗೆ ಬದುಕುವವರು ನೀವು. ಕೂಗ್ತಾ ಹೋಗು. ನೀ ಎಲ್ಲಿ ಕೂಗು, ನೀ ಇಲ್ಲಿ ಬಾರ. ನೀನ್ ಸೌಪರ್ಣಿಕ, ನೀನ್ ಕೂಗ್ತಾ ಹೋಗು. ನಗು. ನೀನು ಹೋಗ ಕೂಗ್ತಾ, ರಾಜ ನಗು ಜೋರಾಗಿ. ಯಾವಾಗ ನಗಬೇಕು ಅಂತ ಗೊತ್ತಿಲ್ಲ. ಅಪ್ಪ ಬರ್ಲಿ. ಅಪ್ಪನಿಗೆ ಕೆಲಸ ಇದೆ, ನನ್ನನ್ನು ಕಳಿಸಿದ್ದೆ ಕಷ್ಟದಲ್ಲಿ ಅವರು. ಇನ್ನೊಂದು ಅಪ್ಪಂತ ಕಾಯಿ ಕೇಳಕ್ಕೆ ಬರದೆ ಇಲ್ಲಿ. ಇನ್ನಪ್ಪಲ್ಲ, ಸೌಪರ್ಣಿಕ ಅಪ್ಪ ಬಿಜ್ಜಲ ದೇವ. ಅವಲ್ಲಿ ಮಾತಾಡ್ತಾ ಇದ್ದೇನೆ. ಬಿಜ್ಜಲ
ನೀವು ಸೌಪರ್ಣಿಕು ನೀವು ಕುಮಾರೈತಿ ಕಾಂಡ ಪ್ರಣಮಂ ಮಹಾರಾಜ ಪ್ರಣಮಂ ಮಣಮಣ ಅಲ್ಲನು ಪ್ರಣಮಂ ಮಹಾರಾಜ ಪ್ರಣಮಂ ಹೆಂಗೆ ಹೇಗೆ ಪ್ರಣಮಂ ಮಹಾರಾಜ ಹೇಳು ಅಂದ್ರೆ ನಮಸ್ಕಾರ ಹೇಳುದಿಲ್ಲ ಹಾಗೆ ನಮಸ್ಕಾರ. ಹೌದಾ? ಮತ್ತೆ ಊರಲ್ಲಿ ಮಳೆ ಇದೆಯಾ ಬಿಸಿಲ? ಇಲ್ಲ ಬಿಸಿಲು ಹೌದಾ? ನೀನು ಕೋಪದಲ್ಲಿ ಬಂದದು ಗೊತ್ತಾಯ್ತಾ ಗರ್ವ ಮುಖದಲ್ಲಿ ಗರ್ವ ಇರ್ಲಿ ಏ ಮೀಸೆ ಮೂಗೊಳಗೆ ಓದಿತು. ಡೈಲಾಗು ನೆಕ್ಸ್ಟ್ ಎಲ್ಲ ಗೊತ್ತುಂಟಲ್ಲ ಗೊತ್ತು. ಹೇಳು ಏನು? ಹೇ ದೇಷ್ಟ ದ್ವಿಗುಣ ಮಹಾರಾಜ ಏ ಟಂಕನಕ್ ಮಹಾರಾಜ. ನಾ ಹೇಳಿಲ್ಲ ಅದು ಕಷ್ಟ ಆಗುತ್ತೆ ಅಂತ. ನೋಡಿ ಅವನಿಗೆ ಕಷ್ಟ ಆಗುತ್ತೆ. ನಾನು ನನ್ನ ಹೆಸರೇ ಅಂದಿದ್ದೆ. ದೃಷ್ಟ ದ್ವಿಗುಣ ಮಹಾರಾಜ ಆಗುದಿಲ್ಲ, ನನಗೂ ಆಗಿಲ್ಲ. ನೆಕ್ಸ್ಟ್ ಎಲ್ಲ ಹೇಳು 6 ತಿಂಗಳಿಂದ ನಿಮ್ಮ ಮೊಬೈಲ್ ಶೋರೂಮ್ ಅಲ್ಲಿ ಗೊತ್ತುಂಟಾ? 6 ತಿಂಗಳಿಂದ ನಿಮ್ಮ ಮೊಬೈಲ್ ಶೋರೂಮ್ ಅಲ್ಲಿ ನನ್ನ ಮಗಳಿದ್ಲು. ಅವಳನ್ನು 13 ತಿಂಗಳ ಗರ್ಭವತಿ ಮಾಡಿ ನಿನ್ನನ್ನು ಬಿಡಲಾರೆ. ಹದಿಮೂರು ತಿಂಗಳ ಅಂದ್ರೆ ಹೊಟ್ಟೆ ಎಷ್ಟು ದೊಡ್ಡದಾಗಿರ್ಬೋದು. ಅವಳಿಗೇನು 2 ಸೀಮಂತ ಮಾಡಬೇಕಾಗಿತ್ತು. ಅವಳ ಹೆರಿಗೆಗೆ ಯಾವುದು JCB ಅಲ್ಲಿ ತಗೊಂಡು ಹೋಗೋದಾ? ಟ್ಯಾಬ್ಲೋ ಜೊತೆ ಹೋಗ್ಬೇಕಾಗಿತ್ತು. 13 ತಿಂಗಳಲ್ಲ 13 ತಿಂಗಳ 3 ತಿಂಗಳು 3 ಕಮ್ಮಿ ಮಾಡು. 3 ತಿಂಗಳು ಇನ್ನೊಂದು ಅವಳಿಗೆ ಹೆರಿಗೆ ಆಗ್ಲಿ ಬರೋ ವರ್ಷ. ಹೇಳು ಗೊತ್ತಿಲ್ವಾ? ಇಲ್ಲ. ಕೆಳಗಿಟ್ರೆ ಇರುವೆ ಕೊಂಡೋಗುತ್ತೆ, ಮೇಲಿಟ್ರೆ ಕಾಗೆ ಕೊಂಡೋಗುತ್ತೆ ಅಂತ ಬಹಳ ಪ್ರೀತಿಯಿಂದ ನಾಡಲ್ಲಿ ಸಾಕಿದೆ. ಕೆಳಗಿಟ್ರೆ ಅದು ಕೊಂಡೋಗುತ್ತೆ, ಮೇಲಿಟ್ರೆ ಇದು ಕೊಂಡೋಗುತ್ತೆ ಅಂತ ಪ್ರೀತಿಯಿಂದ ನಾಡಲ್ಲಿ ಸಾಕಿದೆ. ಗೂಡಲ್ಲಿ ಸಾಕಿದೆ. ಗೂಡಲ್ಲಿ ನಾಯಿ ಮರಿ ಸಾಕಿದೆ. ನಾಡು 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 ಊರು ನಾಡು. ನನ್ನ ಮಗಳನ್ನು ಹೀಗೆ ಈಗ ಮಾಡಿದೆಯಲ್ಲ, ನಿನ್ನನ್ನು ನಾನು ಬಿಡಲಾರೆ. ನಿನ್ನನ್ನು ನಾನು ಬೀಳಲಾರೆ. ಹಾರಿ ಬೀಳುವನು ಅವನ ಮೇಲೆ ಹಾರು ಮಾರಾಯ. ನಿನ್ನನ್ನು ಬಿಡಲಾರೆ. ಏ ಮಂಗೇರ್ ಮಗನಿ, ರಾಜನಿಗೆ ಮರ್ಯಾದೆ ಇಲ್ವೇನು? ಕೆಲಸದವರೆಲ್ಲ ಸೊಂಟ ಕೂರ್ತಾರೆ. ನಿನ್ನನ್ನು ಬಿಡಲಾರೆ. ಕಾಲರ್ ಇಡಿ ಕಾಲರ್ ಇಡಿ. ನಿನ್ನನ್ನು ಬಿಡಲಾರೆ. ನಿನ್ನ ಕಾಲಕ್ಕೆ ನೀನೆ ಸಾಹಿತ್ಯ, ಅವನ ಕಾಲರ್ ಇಡಿ ಮಾರೆ. ನಿನ್ನನ್ನು ಇದರಲ್ಲಿ ಕೋಲಾರ ಇಲ್ಲ. ನಿನ್ನನ್ನು ಬಿಡಲಾರೆ. ಮೆಲ್ಲ ಇಡಿ, ಅದ್ರ ಬಾಡಿಗೆ ಕೊಟ್ಟಿಲ್ಲ. ನಿನ್ನನ್ನು ಬಿಡಲಾರೆ. ಇಟ್ಕೊ. ಏ ಬಿಜ್ಜಲ ದೇವ, ಏ ಬಚ್ಚಾಳಿ ದೇವ. ಏನಾಯ್ತಾ? ನನ್ನ ಅಡ್ಡ ಹೆಸರು ಕರಿಬಾರ್ದು ಹಾಗೆ ಹೇಳಿದೆ ನಾನು. ಎಂತ ಅಡ್ಡ ಸರ್ಕಾರ ನಿನ್ನದು? ಬಚ್ಚಲಿ ಅಲ್ಲ, ಬಿಜ್ಜಲ ದೇವ. ಏ ಬಿಜ್ಜಲ ದೇವ, ನೀನದನ್ನ ಬಿಚ್ಚಿಟ್ಟಿದೇವ. ನಮ್ಮ ಬಿಚ್ಚಲೆ ದೇವ. ಅಷ್ಟು ಗಟ್ಟಿ ಅದು ಕಟ್ಟಿದ್ಯ. ಹೊಟ್ಟೆಗೇನು ಕೊಡದೆ ಇದನ್ನ ಟೈಟ್ ಕಟ್ಟಿದ್ಯ. ಏ ಬಿಜ್ಜಲ ದೇವ, ಇಲ್ಲದ ಗರ್ಭವ ಉಂಟುಂತ ಹೇಳಿ ಒಬ್ನೇ ಹೇಳಿಕೆ. ಇಲ್ಲದ ಗರ್ಭವ ಉಂಟುಂತ ಹೇಳಿ ಹೇಳು. ನಾ ಅವಾಗಿಂದ ಹೇಳ್ತಾ ಇದ್ದೀನಿ, ನೀ ಹೇಳು. ಮುಂದೆ ಆಗುದಿಲ್ಲ. ನಿಂಗೆ ಹೇಳಿಕ, ನಿನ್ನ ಮೇಲೆ ಅಪವಾದ ಇರುವುದು, ನೀನು ಹೇಳಿಕೆ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಜೋಶ್ ಇರ್ಬೇಕು, ಜೋಶಲ್ಲಿ ಹೇಳು. ಜೋಶಲ್ಲಿ ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಒಂದು ಜೋಶ್ ಗರ್ವ ಬರದಿಲ್ಲ, ಅಪವಾದ ಬರುವಾಗ ಆತರ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. 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 ಬಾ ನೀನು ಬಾ, ಜನ ಜಾಸ್ತಿ ಇದ್ರೆ ಒಳ್ಳೇದಾಗತ್ತೆ. ಬಾ ನೀನಂತ ಪಾಟೆ ಮೆರವಣಿಗೆ ಹೋಗುದ. ಏನ್ ಜಿಂದಾಬಾ, ಹೊಟ್ಟೆಯಲ್ಲಿ ತುಂಬಿಸ್ಕೊಂಡ್ ಬಂದಿದ್ದಾಳೆ, ನೀವು ಜಿಂದಾಬಾ.
ಇಲ್ಲದ ಗರ್ಭ ಉಂಟು ಅಂತ ಹೇಳಿ ಇಲ್ಲದ ಗರ್ಭ ಉಂಟು ಅಂತ ಹೇಳಿ ನನಗೆ ಮೋಸ ಮಾಡುವೆಯಾ? ನಿನಗೆ ಮೋಸ ಮಾಡಿದ್ನಾ? ನೀನು ಹೇಳಿ ನನಗೆ ಮೋಸ ಮಾಡಿದ್ಯಾ? ನಿನ್ನನ್ನು ನಾನು ಬಿಡಲಾರೆ. ಏನ್ ಮಾಡ್ತೀಯ? ನಿಂಗೆ ಅಲ್ಲಿ ಹೇಳಲಿಕ್ಕೆ ಡೈಲಾಗ್. ನಾನು ವೇಷ ಕಾಟಿಸಿ ಸಂಜೆ 3 ಗಂಟೆ ನಿಲ್ಸಿ ಅವನಿಗೆ ಹೇಳು, ನಿನ್ನನ್ನು ನಾನು ಬಿಡಲಾರೆ. ನಿನ್ನ ನಾನು ಬಿಡಲಾರೆ. ಕತ್ತಿ ಹಾಕು, ಕತ್ತಿ ಹಾಕು, ಹ? ಕತ್ತಿ ಹಾಕು, ಕತ್ತಿ ಕತ್ತಿ ಹಾಕು, ಹಾಕು, ಕತ್ತಿ ಹಾಕು, ಕತ್ತಿ ಹಾಕು. ಕತ್ತಿ ಹಾಕ. ಕತ್ತಿಯಲ್ಲಿ ಉಂಟು, ಕತ್ತಿಯಲ್ಲಿ. ಕತ್ತಿಲ್ವಾ? ನಾನು ಅವಾಗ ಚಹಾ ಕುಡಿಬೇಕಾದ್ರೆ ನಿನ್ನ ಹತ್ರ ಕೊಟ್ಟಿದ್ದಲ್ಲ. ನಾನ್ ತಿಂಡಿ ತಿನ್ಬೇಕಾದ್ರೆ ನೀನು ತಗೊಟ್ಟೆ. ನಾನು ತಿಂಡಿಯನ್ನು ಕತ್ತಿಯಲ್ಲಿ ಕುತ್ತಿ ತಿಂದಿದ್ದೆ. ಈಗ ಮಾತಾಡಿ ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ ಅದು ನನಗೆ. ನಿನಗೆ ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ನೀವು ಚಹಾ ಕುಡಿಯೋಗ ನನ್ನ ಹತ್ರ ಕೊಟ್ಟರು ನನಗೆ ನೆನಪಿಲ್ಲ. ಸೈಡಲ್ಲಿ ಇಟ್ಟದ್ದು ಅಲ್ಲಿ ಎದುರು ನೋಡಿ ಅಂತ. ಕತ್ತಿ ಹಾಕು, ಕತ್ತಿ ಹಾಕು. ಅವನಿಗೆ ಹಾಕು. ಹುಟ್ಟಿಗೆ ಹಾಕು, ಹುಟ್ಟಿಗೆ ಹಾಕು. ಹೋಟೆಲ್ ಜೇಬಿಲ್ಲ. ಎಂತ ಕಚ್ಚಮಾರು ಮಾಡ್ದ ನೀನು? ಇದು ಕತ್ತಿಯೇ? ಅದು ತೆಗಿಯ ಕರ್ಮ, ಕಿಕ್ಕಿ ಅದನ್ನು. ಎರಡೆರಡು ಕತ್ತಿ. ನೀನು ನನಗೆ ಹಾಕು, ನಾನು ನಿನಗೆ ಹಾಕ್ತೀನಿ. ಅವ ಹಾಕ್ಲಿಕ್ಕಿಲ್ಲ. ಅಲ್ಲ, ಇಬ್ರು ಸತ್ರೆ ಒಮ್ಮೆಲೆ ನಾಟಕ ಮುಗೀತದೆ. ಒಬ್ಬ ಇದು ನನಗೆ ಬಂದಿತ್ತ ಅಂತ ಆಗ ಮಾಡಿದ ಹಾಗೆ. ಹೌದು. ಅಯ್ಯೋ ಸತ್ತು ಬೀಳುವನು. ಅಯ್ಯೋ ಸತ್ತು ಬಿದ್ದೆ. ಬಿಚ್ಚಲ, ನೀನು ಸಾಯ್ಲಿಕ್ಕೆ ಅವನು ಎಬ್ಬಿಸ. ನೀನು ಸಾಯ್ಲಿಕ್ಕೆ ನನ್ಗೆ ನಾನಲ್ವಾ? ನೀನಲ್ಲ. ಅಯ್ಯೋ ಬದುಕಿದೆ. ಬಿಚ್ಚಲ, ನೀನು ಸಾಯ್ಲಿಕ್ಕೆ. ಅಯ್ಯೋ ಅಯ್ಯೋ. ಯಾರಲ್ಲಿ? ಎಲ್ಲಿ? ರಾಜ ಹೇಳುದು ಯಾರಲ್ಲಿ? ಯಾರಲ್ಲಿ? ಈ ಸತ್ತ ಹೆಣವನ್ನು ಕೊಂಡು ಹೋಗಿ. ಈ ಸತ್ತ ಏನೋ ಇಲ್ಲ, ಹೋಯ್ತು. ಇಲ್ಲಿ ಎಂತ ಮಾಡುದು? ಅಲ್ಲಿ ಎಷ್ಟು ಇರುವೆ ಇದೆ ನೋಡಿ, ಎಷ್ಟು ಇರುವೆ ಅಲ್ಲಿ. ಜಿಲೇಬಿ ಸತ್ತಿದ್ದೀನಿ ನೀನು. ಅಯ್ಯೋ 2 ಸಲ ಸತ್ತ. ಯಾರಲ್ಲಿ? 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 ಈ ಹೆಣವನ್ನು ಇಲ್ಲಿಂದ ಕೊಂಡು ಹೋಗಿ. ಈ ಅಲ್ಲ, ಈ ಹೆಣವನ್ನು ಇಲ್ಲಿ ಯಾರಿಲ್ಲ, ನೀನೇ ತಗೊಂಡು ಹೋಗಿ. ದಾಸಿ 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 ಬರ್ಲಿ, ದಾಸಿ ಬರ್ಲಿ. ಅಲ್ಲಿ ಅಲ್ಲಿ ಪಕ್ಕದಲ್ಲಿ ಬಂದು ನಿಲ್ಲು. ಡೈಲಾಗ್ ಹೇಳು. ಹೇಳು ಹೇಳು. ನ್ಯಾಯ ಕೇಳಲು ಬಂದ ನನ್ನ ತಂದೆಯನ್ನು, ನಾಯಿ ಕೇಳಲು ಬಂದ ನನ್ನ ತಂದೆಯನ್ನು. ನಮ್ಮ ನಾಯಿ ಮರಿ ಹಾಕಿದ್ ಗೊತ್ತೈತೆ ಅವ್ರಿಗೆ. ಕೊಡಲ ಒಂದೇ ಇರೋದು. ನ್ಯಾಯ ನ್ಯಾಯ ನಾಯಲ್ಲ ನ್ಯಾಯ. ಅದುವೇ ನ್ಯಾಯ ಕೇಳಲು ಬಂದ ನನ್ನ ತಂದೆಯನ್ನು, ಅದುವೇ ನ್ಯಾಯ ಕೇಳಲಿಕ್ಕೆ ಬಂದ ನನ್ನ ತಂದೆಯನ್ನು ಇಲ್ಲೊಮ್ಮೆ ಸಾಯಿಸಿ ಅಲ್ಲಿ ಇರುವೆ ಕಚ್ಚಿತು ಅಂತ ಅಲ್ಲಿ ಹೋಗಿ ಸತ್ತು ಬಿದ್ದ. ನನ್ನ ಅಪ್ಪನನ್ನು ಕೊಂದ ನಿನ್ನನ್ನು ಬಿಡಲ್ಲ. ನಿನ್ನನ್ನು ಬಿಡಲ್ಲ. ಕರ್ಮ ಮರ. ರಾಜ ಹಾಗೆಲ್ಲ ಹಿಡಿಲಿಕ್ಕಿಲ್ಲ. ಅಲ್ಲ, ಇವತ್ತವ ಚಂದ ಇದ್ದಾನೆ. ರಾಜ ಹಿಡಿಲಿಕ್ಕಿಲ್ವಾ? ರಾಜ ಹಿಡಿಲಿಕ್ಕುಂಟು. ರಾಜ ಹಿಡಿದಿಲ್ಲ ಅಂದ್ರೆ ಮತ್ತೆ ಅವನು ಒಟ್ಟಿಗೆ. ನಿನ್ನ ಮೇಲೆ ಅಪವಾದಿರುವುದನ್ನು ಗರ್ವದಲ್ಲಿ ಇದ್ದಿ. ಗರ್ವದಲ್ಲಿ ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ ಅವನು ನಿಜ ಸಾಯಿಸಿದ್ರೇನು? ಪದೇ ಪದೇ ಜೀವ ಆಗುತ್ತದೆ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ. ಇಲ್ಲದ ಗರ್ಭ ಉಂಟು ಅಂತ ಹೇಳಿ ನನಗೆ ಮೋಸ ಮಾಡುವೆಯಾ? ನೀನು ನನಗೆ ಮೋಸ ಮಾಡುವೆಯಾ? ಸತ್ಯ ಹೇಳು. ಸತ್ಯ ಹೇಳು. ನಿನ್ನ ಗರ್ಭಕ್ಕೆ ಕಾರಣ ಯಾರು? ಸತ್ಯ ಹೇಳು. ನಿನ್ನ ಗರ್ಭಕ್ಕೆ ಕಾರಣ ಯಾರು? ಸತ್ಯ ಹೇಳು. ಅವನು ನೀನಂತೆ. ಬಾ, ನಾಟಕ ಮುಗೀತು. ಹೋಗು. ನಾನೆಂತದ? ನೀನಲ್ಲೆಲ್ಲ ಬರ್ಕೊಟ್ಟಿದ್ದು. ಭಕ್ತದ ಮಾತು ನಿನ್ಗೆ ಹ್ಯಾಪಿ ಮಾಡ್ಲಿಕ್ಕೆ ಅಲ್ಲಿ. ಸತ್ಯ ಹೇಳು. ಸತ್ಯ ಹೇಳು. ನಿನ್ನ ಗರ್ಭಕ್ಕೆ ಕಾರಣ ಯಾರು? ಸತ್ಯ ನಿನ್ನ ಹೇಳು. ಗರ್ಭಕ್ಕೆ ಕಾರಣ ಯಾರು? ಸತ್ಯ ಹೇಳು. ಶೇಕ್ ಮಾಡು. ಗರ್ಭಕ್ಕೆ ಕಾರಣ ಯಾರು? ಶೇಕ್ ಮಾಡು. ಕಾರಣ ಯಾರು? ಶೇಕ್ ಮಾಡು. ಶೇಕ್ ಮಾಡು.
ಅವಳನ್ನು ಹಿಡಿದು ಶೇಕ್ ಮಾಡು. ಹ? ಗರ್ಭಕ್ಕೆ ಕಾರಣ ಯಾರು ಸತ್ಯ ಹೇಳು. ನಿನ್ನ ಗರ್ಭಕ್ಕೆ ಕಾರಣ ಯಾರು ಶೇಕ್ ಮಾಡು. ನಾನೊಮ್ಮೆ ಹೇಳಿದ್ದಲ್ಲ ಮರ. ಹಾ ಹೆರಿಗೆ ಆಯ್ತು, ಹೆರಿಗೆ ಆಯ್ತು. ಎಂತ ಸ್ಟೀಲ್ ಬಾಡಿ. ಎರಡು ಪಾತ್ರಕ್ಕೆ ಜನ್ಮ ಕೊಟ್ಟೆ ತಾಯಿ, ಒಂದು ಗಂಡು ಒಂದು ಹೆಣ್ಣು. ಏನು ಅವಳಿಗೆ ಹೆರಿಗೆ ಆದ್ರೂ ಸ್ಟ್ರೈಟ್ ನಿಂತಿದ್ದಾಳೆ. ಸ್ವಲ್ಪ ರೆಸ್ಟ್ ಬೇಡುವ. ಎಂತ ಕಲಿಯುಗದ ಹೆಣ್ಣು ಮಗಳು. ಇದ್ದೇಳು ನಮ್ಮನ್ನು ಮಂಗ ಮಾಡ್ತಾನವ. ಗರ್ಭವತಿ ಅಂತ ನಮ್ಮನ್ನು ಮಂಗ ಮಾಡ್ತೇವೆ ವೇಷ ಕಟ್ಟಿಸಿ. ಏನು ವಿಷಯ? ಏನು ವಿಷಯ? ವಿಷಯ ಏನು? ಇದೇನಿಲ್ಲ ಅಲ್ಲ. ನಮ್ಮನ್ನು ಮೋಸ ಮಾಡ್ತೀಯ. ನಿಜ ಹೇಳು, ಇದು ಗರ್ಭಪಾತ್ರೆಯಾ ಅದು ಸ್ಟೀಲ್ ಪಾತ್ರೆಯಾ?